ನಟ ದರ್ಶನ್ ಕೊಲೆ ಆರೋಪಿಯಾಗಿ ಜೈಲಲ್ಲಿದ್ದಾರೆ. ಒಂದ್ ಕಡೆ ಅವರ ಅಭಿಮಾನಿಗಳು ಯಾವಾಗ ದರ್ಶನ್ ಹೊರಗೆ ಬರ್ತಾರೆ ಅಂತ ಕಾಯ್ತಾ ಇದ್ದಾರೆ. ಹೀಗಿರುವಾಗ ಒಂದು ಸೂಕ್ಷ್ಮವಾದಂತಹ ಅಚ್ಚರಿಯಾದಂತಹ ಒಂದು ಬೆಳವಣಿಗೆ ದರ್ಶನ್ಗೋಸ್ಕರ ಇಲ್ಲಿ ಸುದೀಪ್ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಏನಪ್ಪಾ ಇದು, ಇಬ್ರು ವೈರಿಗಳಂತಲ್ಲ, ಏನೋ ಒಂದ್ ಕಡೆ ಅವರು ಮಧ್ಯ ಜಾಸ್ತಿ ಕನೆಕ್ಷನ್ ಇರಲಿಲ್ಲ. ಈ ಹಿಂದೆ ಇದ್ದರೆ ಒಂದ್ ಕಾಲದಲ್ಲಿ ಉತ್ತಮ ಸ್ನೇಹಿತರಾಗಿದ್ದವರು ಯಾವುದೋ ಒಂದು ವಿಚಾರಕ್ಕೆ ಸ್ವಲ್ಪ ದೂರ ಆಗ್ತಾರೆ, ಮಾತುಗಳನ್ನ. ಈಗ ಸುದೀಪ್ ಯಾಕೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಬೆಂಗಳೂರಲ್ಲಿ ವಿಚಾರ ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದ್ದಾರೆ ದರ್ಶನ್, ಗೊತ್ತಿರುವಂತ ವಿಚಾರ. ಆದ್ರೆ ಈಗ ಒಂದು ವಿಚಾರವಾಗಿ ಜೈಲಲ್ಲಿದ್ದಾರೆ, ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಕೂಡ ಆದ್ರೆ ಅವರ ಬರ್ತಡೇ ಕೂಡ ಐತೆ ಇವಾಗ. ಹೀಗಿರುವಾಗ ದರ್ಶನ್ಗಾಗಿ ಸುದ್ದಿ ಪಾದಯಾತ್ರೆ ಮಾಡ್ತಾರೆ, ಅವರ ಒಳಿತಿಗಾಗಿ ಸರ್ಕಾರಕ್ಕೆ ಬರುತ್ತೆ ಒಂದು ಸುದ್ದಿ ಹರಿದಾಡ್ತಾ ಇದೆ. ಪ್ರೈವೇಟ್ ಜಮೀನು ಅವರ ಅಭಿಮಾನಿಗಳು ಒಳಗಡೆ ಇದ್ರು ಕೂಡ ದೊಡ್ಡ ಮಟ್ಟದಲ್ಲಿ ರೈತರು ಊಟ ತಿಂಡಿಗಳು ಒಬ್ಬ ಅಭಿಮಾನಿ ಏನಿದ್ದಾನೆ ಆತ ಮಾಡ್ತಾ ಇದ್ದಾರೆ ಪಾದಯಾತ್ರೆ. ಸುದೀಪ್ ಅನ್ನದಾನ ಮಾಡ್ತಾರೆ, ಹರಕೆ ಅದು ಎಲ್ಲವನ್ನು ಕೂಡ ಮಾಡ್ತಾರೆ ದರ್ಶನಕ್ಕಾಗಿ. ಯಾಕಂದ್ರೆ ಅವರು ಹೊರಗೆ ಬರ ಶಿವಕುಮಾರ್ ಅವರು ರಾತ್ರಿ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಸುದೀಪ್ ಎನ್ನುವಂತಹ ಅಭಿಮಾನಿ ಆತ ಈಗ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತಾರೆ. ದರ್ಶನ್ ವಿಚಾರ ಸುದೀಪ್ ಅವರು ಪಾದಯಾತ್ರೆ ಹೋಗ್ತಾ ಇರ್ತಾರೆ ಅಂದ್ರೆ ಅಲ್ಲ, ಅಭಿಮಾನಿ ಅವ್ರು ಹೋಗ್ತಾ ಇದ್ದಾರೆ. ಮೊದಲೇ ಹಿಂದೆ ಕೂಡ ಬೇರೆ ಬೇರೆಯವರು ಕೂಡ ಹೋಗ್ತಾರೆ ಈ ವಿಚಾರವಾಗಿ. ಆದ್ರೆ ಈಗ ಫ್ಯಾನ್ಸ್ ವಿಚಾರದಲ್ಲಿ ಉದ್ದೇಶ ಇದೆ, ಸಂಭ್ರಮವನ್ನು ಅವ್ರು ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಮೊನ್ನೆ ರಿಲೀಸ್ ಆಯ್ತು ದರ್ಶನ್, ಆಗ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಅಭಿಮಾನಿಗಳು ಸೇರಿದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕೂಡ ಅವ್ರ ಮನಸ್ಸಲ್ಲಿ ನೋವಿದೆ, ನಮ್ಮ ನಾಯಕ ಇನ್ನೂ ಕೂಡ ಹೊರಗೆ ನೆಚ್ಚಿನ ನಟನನ್ನು ನಾವು ಡೈರೆಕ್ಟ್ ಆಗಿ ನೋಡೋಕ್ ಆಗ್ತಾ ಇಲ್ಲ. ಸಿನಿಮಾ ಬಂದ್ರು ಕೂಡ ಎಲ್ಲೋ ಒಂದ್ ಕಡೆ ಬೇಸರ ಇದೆ ಅಭಿಮಾನಿಗಳಲ್ಲಿ. ಯಾವಾಗ ಬರ್ತಾರೆ ಈ ಕೇಸ್ ಏನಿದೆ, ಆ ಕೇಸಿಂದ ಯಾವಾಗ ಮುಕ್ತಿಯನ್ನು ಹೊಂದುತ್ತಾರೆ. ಈಗ ಜೈಲು ವಾಸ ಬೇಗ ಜೈಲು ಈ ವಾಸವನ್ನು ಮುಗಿಸಿ ಮತ್ತೆ ಸ್ಯಾಂಡಲ್ವುಡ್ ಮರಳಬೇಕು. ಅವರು ಎಂದಿನಂತೆ ಚಿತ್ರಗಳನ್ನ ಸಾಲು ಸಾಲು ಸಿನಿಮಾಗಳನ್ನ ಮಾಡಬೇಕು, ಅಭಿಮಾನಿಗಳಿಗೆ ಖುಷಿಯನ್ನ ಕೊಡಬೇಕು ಅಂತ ಹೇಳಿ ಒಬ್ಬ ಅಭಿಮಾನಿ ಇದೆ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಅಭಿಮಾನಿ ಸ್ಟೋರಿಯನ್ನ ನೀವು ಸ್ವಲ್ಪ ಗಮನಿಸಿ, 100 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತಾರೆ, ಒಂದಲ್ಲ ಎರಡಲ್ಲ. ಇಷ್ಟು ದೊಡ್ಡ ಮಟ್ಟದ ಅಭಿಮಾನ ಈತನಿಗಿದೆ. ಅಭಿಮಾನಿಗಳು ಅಂದ್ರೆ ದರ್ಶನ್ ಕೂಡ ತುಂಬಾನೇ ಇಷ್ಟ, ಗೊತ್ತಿದೆ. ಅವರು ಏನಂತ ಸೆಲೆಬ್ರಿಟಿಗಳಂತಾನೆ ಕರೀತಾರೆ. ಕಾಂಗ್ರೆಸ್ ಅವ್ರಿಗೆ ಏನ್ ಬೇಕು, ಏನೇನು ಅನ್ಸುತ್ತೆ ಅವೆಲ್ಲವನ್ನು ಕೂಡ ತುಸು ಏನಾದ್ರು ಕೆಲವರಿಗೆ ಬೇರೆ ರೀತಿಯಾಗಿ ಮಾತಾಡ್ತಾರೆ ಕೇಳಿದಾಗ ಅದ್ರ ಬಗ್ಗೆ ನಾವು ಕೇಳ್ತಾ ಇರ್ತೀವಿ. ಅದೇನಿಲ್ಲ, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತ ಅಭಿಮಾನಿಗಳು 100 ಕಿಲೋಮೀಟರ್ ದೂರದಿಂದ ಧರ್ಮಸ್ಥಳಕ್ಕೆ ಹೋಗಿ ಪಾದಯಾತ್ರೆ ಬಿಡುಗಡೆ ಆಗ್ಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕೆಲವರು ಇದೇ ಹುಚ್ಚು ಅಭಿಮಾನ ಅಂತ ಕೂಡ ಟೀಕೆ ಮಾಡ್ತಾ ಇದ್ದಾರೆ. ಹಿರೇಮಗಳೂರಿಂದ ಧರ್ಮಸ್ಥಳದವರೆಗೂ ಕೂಡ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಹಿರೇಮಗಳೂರು ಅದರ ಒಂದು ನಿವಾಸಿ ಸುದೀಪ್ ಅಂತ ಸ್ಯಾಂಡಲ್ವುಡ್ ಬಿಡುಗಡೆ ಆಗ್ಬೇಕು ಕಾಫಿನಾಡು ಅಭಿಮಾನಿಗಳು ಈ ರೀತಿಯಾಗಿ ಈಗಾಗಲೇ ಆರಂಭ ಕೂಡ ಮಾಡಿದ್ದಾರೆ. ದಾರಿಯುದ್ದಕ್ಕೂ ಅವರ ಬಿಡುಗಡೆಗಾಗಿ ಹೋಗ್ತಾ ಇದ್ದಾರೆ. ಇವರ ಒಂದು ಪಾದಯಾತ್ರೆ ಬೇರೆ ಬೇರೆ ದಾರಿಗಳಲ್ಲಿ ಸಿಗ್ತಾ ಇದಾರಲ್ಲ, ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು, ನೀವೆಲ್ಲ ನೆಮ್ಮದಿಯಾಗಿ ಮನೆಗಿದ್ದೀರಾ, ಆರಾಮಾಗಿ ಶೂಟ್ ಬೂಟ್ ಹಾಕೊಂಡು ಅಭಿಮಾನಿ ಆಗಿರ್ತಾರೆ. ಯಾವುದೇ ಸಿನಿಮಾ ಕುಟುಂಬ ಅವರೆಲ್ಲ ಸ್ಯಾಕ್ರಿಫೈಸ್ ದಾರಿಯಲ್ಲಿ ದರ್ಶನ್ ಫೋಟೋ ಸೈನಿಕರ ಬಗ್ಗೆ ಗೊತ್ತಾಗ್ಬಿಡುತ್ತೆ ಬೇಗ. ದರ್ಶನ್ ಸೈನಿಕರಿಗೆ ಅವಮಾನ ಕೂಡ 100 ಕಿಲೋಮೀಟರ್ ಈ ರೀತಿ ಒಂದು ಸಾಹಸ ಕಾಂಗ್ರೆಸ್ ಪಾರ್ಟಿಗೆ ನಿಜವಾದ ಅಭಿಮಾನಿಗಳು ಯಾರು ಸಸ್ಪೆಂಡ್ ಮಾಡ್ತಾರೆ. ಶೀಘ್ರದಲ್ಲೇ ಅವರು ಸ್ವಾಮಿ ಹತ್ರ ಹೋಗಿ ನಾವು ದರ್ಶನವನ್ನು ಬೇರೆ ರೀತಿಯ ಕೂಡ ಮಾಡ್ತೀವಿ. ಅವರು ಹೊರಗಡೆ ಬರಬೇಕು ಅನ್ನೋದೇ ನಮ್ಮ ಆಶಯ.
ನಾವು ಅದಕ್ಕೋಸ್ಕರ ಕಾಯ್ತಾ ಇದ್ವಿ ಅಂತ ಹೇಳ್ತಾರೆ. ಇನ್ನು ಕೆಲ ಅಭಿಮಾನಿಗಳೇನಿದ್ದಾರೆ, ದರ್ಶನ ಅಭಿಮಾನಿಗಳು, ಅವರು ಈ ಒಂದು ವಿಚಾರವನ್ನು ತಿಳಿದು ಕೇಳಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಆತನ ಬಗ್ಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾತನಾಡ್ತಾ ಇದ್ದಾರೆ, ವಿಶ್ ಮಾಡ್ತಾ ಇದ್ರು ಕೂಡ. ಹೌದು, ನಿಮ್ಮ ಪಾದಯಾತ್ರೆ ಏನಿದೆ ಅದು ಯಶಸ್ವಿ ಆಗಲಿ, ನೀವು ಅಂದುಕೊಂಡಂತೆ ದರ್ಶನ್ ಏನಿದ್ದಾರೆ ಅವರು ಹೊರಗಡೆ ಬರಲಿ ಅಂತ ಅಭಿಮಾನಿಗಳು ಕೂಡ ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ನೀವು ಹೋಗುವಂಥ ಒಂದು ಯಾತ್ರೆ ಕೂಡ ಸರಿಯಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.